ಅಗ್ರಹಾರದಲ್ಲಿ ಆರೋಪಿ ದರ್ಶನ್ಗೆ ಸೊಳ್ಳೆ ಕಾಟ. ಅಯ್ಯೋ ಸೊಳ್ಳೆ ಕಾಟ, ಏನಾದರೂ ಪರಿಹಾರವನ್ನ ಮಾಡಿ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ಗೆ ಸೊಳ್ಳೆ ಕಾಟ ಆಗ್ತಿದೆ. ಏನಾದರೂ ಪರಿಹಾರ ಕೊಡಿ. ಸೊಳ್ಳೆಗಳ ಕಾಟ, ಕೈ ಕಡ್ಕೋತಾರೆ, ಈ ಕೈ ಕೆರ್ಕೋತಿರ್ತಾರೆ, ಕಾಲ್ ಕೆರ್ಕೋಬೇಕು. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಕೆರ್ಕೊಂತ ಕೂತಿರ್ಬೇಕು ಅವರು ಸೊಳ್ಳೆ ಕಾಟದಿಂದಾಗಿ. ಜೈಲಿಗೆ ಭೇಟಿ ಕೊಟ್ಟಂತಹ ಡಿಜಿಪಿ ಬಳಿಯಲ್ಲಿ ನಟ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ನಾನೇನು ಕೂಡ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ದರ್ಶನ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನು ನಟ ದರ್ಶನ್ ಅವರ ಸೆಲ್ಗೂ ಕೂಡ ಭೇಟಿ ಕೊಟ್ಟಿದ್ರು ಡಿಜಿಪಿ ಅವರು. ಸರ್, ಸೊಳ್ಳೆ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಪರಿಹಾರ ಏನಾದರೂ ಕೊಡಿ, ನಾನೇನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲೋಕ್ ಕುಮಾರ್ ಮಾತನಾಡಿದ್ದಾರೆ. ಜೈಲಿನ ನಿಯಮಾವಳಿ ಏನಿದೆಯೋ ಅದನ್ನ ಮಾತ್ರ ಕೊಡ್ತೀವಿ ಅಷ್ಟೇ. ವಿಐಪಿ ಸೌಲಭ್ಯಗಳಿಗೆ ಜೈಲಿನಲ್ಲಿ ಜಾಗ ಇಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನು ಅಳಲು? ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ, ಕಾರಣ ಏನು? ಸೊಳ್ಳೆ ಕಾಟ. ಈ ಕಡೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಆರೋಪಿಯಾಗಿರುವಂಥ ದರ್ಶನ್ಗೆ ಒಂದು ಕಡೆ ಈಗ ಪ್ರದೋಷ್ ಇವ್ರದೆಲ್ಲ ಚಿಂತೆ ಆದರೆ ಅದರಿಂದ ನಿದ್ದೆ ಬರ್ತಾ ಇಲ್ಲ ಅಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಸೊಳ್ಳೆ ಕಾಟ, ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ, ಕೆರ್ಕೊಳ್ತಾ ಕೂತಿರ್ಬೇಕು ರಾತ್ರಿ ಎಲ್ಲ, ಹಿಂಗಾಗ್ಬಿಟ್ಟಿದೆ. ಅದಕ್ಕೆ ಡಿಜಿಪಿ ಅವ್ರ ಹತ್ರ ಹೇಳಿದ್ರು, ಪರಿಹಾರ ಕೊಡಿಸಿ ಸರ್ ಇದಕ್ಕೇನಾದರೂ ಅಂತ. ಏನು ಮಾಡ್ಲಿಕ್ಕಾಗಲ್ಲ ಇದನ್ನು. ಸೊ ನಿಮಗೆ ಹೊಸದಾಗಿ ಏನು ಬೇರೆ ಥರ ಟ್ರೀಟ್ಮೆಂಟ್ಗಳು ಅಥವಾ VIP ಸೆಲ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಎಲ್ಲರಿಗೂ ಕೂಡ ಒಂದೇ ರೀತಿ, ನಿಮಗೂ ಹಾಗೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಡಿಜಿಪಿ ಅವರು ಸೆಲ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಜೈಲಿಗೆ ಏನು ಮಾತನಾಡಿದ್ದಾರೆ ದರ್ಶನ್ ಅವರು, ಏನು ಪ್ರಾಬ್ಲಮ್ಸ್ಗಳನ್ನು ಅವರು ಹೇಳ್ಕೊಂಡಿದ್ದಾರೆ, ಅದಕ್ಕೆ ಡಿಜಿಪಿ ಅವರು ಏನು ಹೇಳಿದ್ರು? ಕುಸುಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಜೈಲಿನಲ್ಲಿದೆ. ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಬಳಸಿದಂತಹ ವೇಳೆಯಲ್ಲಿ ಕೂಡ ಡಿಜಿಪಿ ಅಲೋಕ್ ಕುಮಾರ್ ಸಾಕಷ್ಟು ಆಕ್ರೋಶವನ್ನಗೊಂಡಿದ್ರು. ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡ್ರು. ಅದಾದ ಬಳಿಕ VIP ಸೆಲ್ಗಳಿಂದ ಅವರನ್ನ ಸಾಮಾನ್ಯ ಕೈದಿಗಳು ಇರುವಂತಹ ಒಂದು ಬ್ಯಾರಿಕೇಡ್ಗಳು ಕೂಡ ಸ್ಥಳಾಂತರ ಮಾಡಿದ್ದು. ಅದರಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು. ನಿನ್ನೆ ಶುಕ್ರವಾರ ಅವರು ಜೈಲಿಗೆ ಭೇಟಿ ಕೊಟ್ಟಂತಹ ವೇಳೆಯಲ್ಲಿ ಎಲ್ಲ ಬ್ಯಾರಕ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಇರುವಂತಹ ಬ್ಯಾರಕ್ ಕೂಡ ತೆರಳಿದ್ರು. ಆಗ ದರ್ಶನ್ ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡ್ರು. ಸಾಮಾನ್ಯವಾಗಿ ಇಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಸರ್, ದಯವಿಟ್ಟು ಏನಾದರೂ ಒಂದು ಪರಿಹಾರವನ್ನ ಮಾಡಿಕೊಡಿ ಅಂತ ಹೇಳಿ ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರು. ಆಗ ಜೈಲಿನ ನಿಯಮಾವಳಿಗಳು ಏನಿದೆಯೋ ಅದರಂತೆ ಕೂಡ ಮಾಡಿಕೊಡಬಹುದು, ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕೂಡ ಯಾವುದೇ ಒಂದು ವಿಚಾರಣಾ ದಿನ ಕೈದಿ ಆಗಿರ್ಬೋದು ಅಥವಾ ಸಜಾ ಕೈದಿ ಆಗಿರ್ಬೋದು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಸಮಸ್ಯೆ ಇದ್ರೆ ಹೇಳಿ, ಅದಕ್ಕೆ ಆ ಸೊಲ್ಯೂಷನ್ ಅನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಇದರಿಂದ ಸಹಜವಾಗಿಯೇ ಕೂಡ ನಟ ದರ್ಶನ್ ಈಗ ಕುಗ್ಗಿ ಹೋಗಿರುವಂತದ್ದು. ಇಷ್ಟು ದಿನಗಳ ಕಾಲ ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಂತಹ ವೇಳೆಯಲ್ಲಿ ಅವರಿಗೆ ಒಂದು ರೀತಿಯಾದಂತಹ ಸೌಲಭ್ಯಗಳು ಕೂಡ ದೊರೆತಿದ್ರು. ಆದರೆ ಈಗ ಸಾಮಾನ್ಯ ಕೈದಿಗಳ ಜೊತೆ ಇರಬೇಕಾಗಿದ್ದೆ. ಬೆಳಗಿನ ಜಾವ ಎಲ್ಲ ಕೈದಿಗಳಿಗೆ ಯಾವ ರೀತಿಯಾಗಿ ಉಪಹಾರವನ್ನು ಕೊಡ್ತಾರೆ, ಯಾವ ಟೈಮ್ಗೆ ಹೆದ್ದೇಳಬೇಕಾಗುತ್ತೆ, ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಕೂಡ ಇರಬೇಕಾಗಿರುವಂತಹ ಪರಿಸ್ಥಿತಿ ಈಗ ದರ್ಶನ್ ಅವರಿಗೆ ಬಂದಿರುವಂತಹದ್ದು. ಸದ್ಯ ಈ ಏನು ಒಂದು ಬೇಡಿಕೆ ಇಟ್ಟಿದ್ದಾರೆ ಅದನ್ನ ತಿರಸ್ಕರಿಸಿ ಜೈಲು ನಿಯಮಾವಳಿಗಳು ಏನಿದೆ ಅದನ್ನ ಪಾಲನೆ ಮಾಡಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ಕೊಟ್ಟು ಹೋಗಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.